Third heading, is it possible to design a rectangular mango groove whose length is twice its breadth? ಇಲ್ಲಿ ನೋಡ್ರಿ, ಇಲ್ಲಿ ಲೆಂತ್ ನ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾನೆ? ಬ್ರೆಡ್ತ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾನೆ. ಓಕೆ, ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರಲ್ಲ ಅವ್ರನ್ನ ಎಕ್ಸ್ ಅಂತ ತಗೊಳ್ರಿ. ಸೊ ನಾನೇನ್ ಮಾಡ್ತೀನಿ, ಲೆಟ್ ಬ್ರೆಡ್ತ್ ಬಿ ಎಕ್ಸ್ ಅಂತ ತಗೊಂತೀನಿ. ಅವಾಗ ಲೆಂತ್ ಏನಾಗುತ್ತೆ? ಲೆಂತ್ ಏನು ಕೊಟ್ಟಿದ್ದಾನೆ? ಲೆಂತ್ ಈಸ್ ಟ್ವೈಸ್ ಇಟ್ಸ್ ಬ್ರೆಡ್ತ್. ಅಂದ್ರೆ ಏನು? 2 ಇಂಟು ಬ್ರೆಡ್ತ್ ಅಂತ ಅರ್ಥ. ಸೊ ಟ್ವೈಸ್ ಇಟ್ಸ್ ಬ್ರೆಡ್ತ್ ಅಂದ್ರೆ ಬ್ರೆಡ್ತ್ ಇದ್ದದ್ದು ಏನು ತಗೊಂಡಿನಿ? ಬ್ರೆಡ್ತ್ ನ ಎಕ್ಸ್ ಅಂತ ತಗೊಂಡಿದೆ. ಬ್ರೆಡ್ತ್ ಇದ್ದಲ್ಲಿ ಎಕ್ಸ್ ತಗೊಂಡ್ರೆ ಲೆಂತ್ ಬಂದು 2x ಆಯ್ತು. ಸೊ ಬ್ರೆಡ್ತ್ ಎಕ್ಸ್ ಇದ್ರೆ ಲೆಂತ್ 2x ಅಂತ ಗೊತ್ತಾಯ್ತು. ಓಕೆ, ಈಗ ಏರಿಯಾ ಕೊಟ್ಟಿದ್ದಾನೆ 800 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ಓಕೆ, ಇದು ಪಾಸಿಬಲ್ ಆಗುತ್ತಾ ಇಲ್ಲ ಅಂತ ಕೇಳ್ತಾನೆ ಫಸ್ಟ್. ಓಕೆ, ಈಗ ನೀವು ನೋಡಿದ್ರೆ ಏರಿಯಾ ಫಾರ್ಮ್ ಏನು? ಅಲ್ಲಿ ಕೊಟ್ಟಿರೋದೇನು? ಏರಿಯಾ ಯಾವ ಶೇಪ್ದಲ್ಲಿ ಕೊಟ್ಟಿರೋದು? ರೆಕ್ಟ್ಯಾಂಗುಲರು. ಸೊ ನಮಗೇನು ಗೊತ್ತು? ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫಾರ್ಮ್ಲ ಏನು? ನಮಗೆ ಲೆಂತ್ ಇಂಟು ಬ್ರೆಡ್ತ್. ಓಕೆ, ಈಗ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಎಷ್ಟು ಕೊಟ್ಟಿದ್ದಾನು? ಏರಿಯಾ ಆಫ್ ರೆಕ್ಟ್ಯಾಂಗುಲರ್ ಗ್ರೂವ್ ಏರಿಯಾ ಬಂದ್ಬಿಟ್ಟು 800 ಕೊಟ್ಟಿದ್ದಾನೆ. ಓಕೆ, 800 ಈಸ್ ಈಕ್ವಲ್ ಟು ಲೆಂತ್ ವ್ಯಾಲ್ಯೂ ಎಷ್ಟು? 2x ಇಂಟು ಬ್ರೆಡ್ತ್ ವ್ಯಾಲ್ಯೂ ಏನು? ಎಕ್ಸ್. ಈಗ ನೋಡಿದ್ರೆ 2x ಇಂಟು ಎಕ್ಸು 2x ಸ್ಕ್ವಯರು 800. ಇದು ಉಲ್ಟಾ ಬರೆದ್ರೆ 2x ಸ್ಕ್ವಯರ್ ಓಕೆ ಈಸ್ ಈಕ್ವಲ್ ಟು 800. ಓಕೆ, ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 800 ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು. ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 2 ಡಿವೈಡ್ ಮಾಡಿದ್ರೆ 400 ಬರುತ್ತೆ. ಓಕೆ, ಈಗ ಏನು ಬಂತು? ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 400. ಇದನ್ನ ಕ್ವಾಡ್ರೇಟಿಕ್ ಇಕ್ವೇಷನ್ ಆಗಿ ಬಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 400 ಈ ಕಡೆ ಬಂದರೆ ಮೈನಸ್ 400 ಈಸ್ ಈಕ್ವಲ್ ಟು 0 ಅಂತ ಬರಿತೀವಿ. ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬಂದರೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆ, ಎಕ್ಸ್ ಮಿಸ್ ಆಗಿದೆ ಅಂದರೆ ಅದನ್ನ ಪ್ಲಸ್ 0x ಮೈನಸ್ 400 ಈಕ್ವಲ್ ಟು 0 ಅಂತ ಬರಿತೀವಿ. ಇದು ಯಾವ ಫಾರ್ಮಲ್ಲಿ ಇದೆ? ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಅಲ್ಲಿ ಇದೆ. ಈಗ ನಾವು ಬಿ ಸ್ಕ್ವಯರ್ ಮೈನಸ್ 4ac ಕಂಡಿದ್ದೇವೆ. ಬಿ ಸ್ಕ್ವಯರ್ ಮೈನಸ್ 4ac, ಬಿ ವ್ಯಾಲ್ಯೂ ಏನಿಲ್ಲಿ? ಬಿ ವ್ಯಾಲ್ಯೂ ಬಂದು 0, ಸಿ ವ್ಯಾಲ್ಯೂ ಬಂದು ಮೈನಸ್ 400, ಎ ವ್ಯಾಲ್ಯೂ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಬಿ ಸ್ಕ್ವಯರ್ ವ್ಯಾಲ್ಯೂ ಏನು? 0 ಸ್ಕ್ವಯರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ 1 ಮೈನಸ್ ಸಿ ವ್ಯಾಲ್ಯೂ ಏನು? ಮೈನಸ್ 400 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು 400 ಎಷ್ಟಾಯಿತು? 1600 ಆಯಿತು. ಈಸ್ ಈಕ್ವಲ್ ಟು 1600 ಈಸ್ ಗ್ರೇಟರ್ ದೆನ್ 0 ಅಂದರೆ ಎಂಥ ಆನ್ಸರ್ ಬರುತ್ತೆ? 2 ಓಕೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಬರುತ್ತೆ. ಹೌದಾ? ಓಕೆ, ಸೊ ನಿಮಗೆ ಇಲ್ಲಿ ಗ್ರೇಟರ್ ದೆನ್ 0 ಬಂದ್ರೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಬರುತ್ತೆ ಅಂದ್ರೆ ಇದರ ಅರ್ಥ ಏನು? 2 ಡಿಫ್ರೆಂಟ್ ಆನ್ಸರ್ ಬರ್ತಾ ಅಂತ ಗೊತ್ತಾಯ್ತು. ಓಕೆ, ಆನ್ಸರ್ ಬರ್ತಿದೆ ಅಂದ್ರೆ ಈ ಸಿಚುವೇಶನ್ ಪಾಸಿಬಲ್. ಸೊ ಏನ್ ಬರ್ತೀವಿ? ದಿಸ್ ಸಿಚುವೇಶನ್ ದೇರ್ ಫೋರ್ ದಿಸ್ ಸಿಚುವೇಶನ್ ಈಸ್ ಪಾಸಿಬಲ್ ಅಂತ ಬರಿತೀವಿ. ಓಕೆ, ಈ ಸಿಚುವೇಶನ್ ಪಾಸಿಬಲ್ ಇದೆ ಅಂದ್ರೆ ಆನ್ಸರ್ ಕಂಡಿಡಿ ಅಂತ ಹೇಳ್ತಿದ್ದಾನೆ. ಆನ್ಸರ್ ನೋಡ್ರಿ, ನಮ್ಗೆ ಈಕ್ವೇಶನ್ ಏನ್ ಬಂದಿತ್ತು ಇಲ್ಲಿ? ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 400. ಹೌದಾ? ಈಗ ನೀವೇ ನೋಡ್ರಿ, ಎಕ್ಸ್ ಸ್ಕ್ವಯರು ಓಕೆ, ಈ ಸ್ಕ್ವಯರ್ ಇದು ಹಾಕೊಂಡು ಹೋದ್ರೆ ಪ್ಲಸ್ ಆರ್ ಮೈನಸ್ ರೂಟ್ 400. ಎಕ್ಸ್ ಈಕ್ವಲ್ ಏನು? ಪ್ಲಸ್ ಆರ್ ಮೈನಸ್ ರೂಟ್ 400 ಎಷ್ಟು? 20 ಪ್ಲಸ್ ಆರ್ ಮೈನಸ್ 20 ಅಂದ್ರೆ ಎಕ್ಸ್ ಬಂದು ಒಂದು ಪ್ಲಸ್ 20, ಇನ್ನೊಂದು ಬಂದ್ಬಿಟ್ಟು ಎಕ್ಸ್ ಈಕ್ವಲ್ ಟು ಮೈನಸ್ 20. ಇಲ್ಲಿ ನೋಡ್ರಿ, ಇಲ್ಲಿ ಎರಡು ಸೇಮ್ ಬಂದಿಲ್ಲ, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಅಂದ್ರೆ ಅವ್ರಿಬ್ರು ಡಿಫ್ರೆಂಟ್ ಅಂತ. ಓಕೆ, ಎರಡು 20 ಬಂದಿದ್ರೆ ಈಕ್ವಲ್ ರೂಟ್ಸ್ ಅಂತ. ಇಲ್ಲಿ ಪ್ಲಸ್ 20 ಒಂದು ಪ್ಲಸ್ 20 ಇನ್ನೊಂದು ಮೈನಸ್ 20 ಬಂದಿದೆ ಅಂದ್ರೆ ಎರಡು ಡಿಫ್ರೆಂಟ್ ಆನ್ಸರ್ ಬಂದು. ಓಕೆ, ನಾವೇನ್ ಬರಿತೀವಿ? ಸಿನ್ಸ್ ಬ್ರೆಡ್ತ್ ಕೆನಾಟ್ ಬಿ ನೆಗೆಟಿವ್, ಬ್ರೆಡ್ತ್ ಯಾವಾಗಲೂ ನೆಗೆಟಿವ್ ಇರಲ್ಲ, ಬ್ರೆಡ್ತ್ ಕೆನಾಟ್ ಬಿ ನೆಗೆಟಿವ್. ಸೊ ಎಕ್ಸ್ ವ್ಯಾಲ್ಯೂ ಏನು ತಗೋಬೇಕು? 20 ಅಂತ ತಗೊಂತೀವಿ. ಓಕೆ, ಬ್ರೆಡ್ತ್ ಬಂದ್ಬಿಟ್ಟು ಏನು? ಬ್ರೆಡ್ತ್ ಈಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು ಎಷ್ಟು? 20 ಅಂತ ಬರ್ತೀವಿ. ಇಲ್ಲಿ 800 ಮೀಟರ್ ಸ್ಕ್ವೇರ್ ಇದೆ, ಅದಕ್ಕೆ ಇಲ್ಲಿ 20 ಮೀಟರ್ ಅಂತ ಬರ್ತೀವಿ. ಲೆಂತ್ ಏನಾಗುತ್ತೆ? ಲೆಂತ್ ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್. ಸೊ ಎಕ್ಸ್ ಇದ್ದಲ್ಲಿ ಏನು? 20, 22 ಎಷ್ಟು? 40, ಲೆಂತ್ ಬಂದ್ಬಿಟ್ಟು 40 ಮೀಟರ್. ಬ್ರೆಡ್ತ್ 20, ಲೆಂತ್ ಬಂದ್ಬಿಟ್ಟು 40 ಮೀಟರ್ ಅಂತ ಬರೀತೀವಿ.